ಹಾಯ್ ಹಲೋ ನಮಸ್ಕಾರ. ಶ್ರೀ ಸದ್ಭವನ ನವೋದಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲಿಕಾರ್ಜುನ್. ಇದೇ ಜನವರಿ 18ರಂದು ನವೋದಯ ಪ್ರವೇಶ ಪರೀಕ್ಷೆ ಇರುವ ಕಾರಣ ಆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ವಿಷಯದ ಮೇಲೆ ಕೇಳಲಾಗ್ತಕ್ಕಂತಹ ಗದ್ಯ ಭಾಗಗಳನ್ನು ಯಾವ ರೀತಿಯಾಗಿ ಓದಿ ಅರ್ಥೈಸಿಕೊಳ್ಳಬೇಕು, ಅದಕ್ಕೆ ನೀಡಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ನಾವು ಬಿಡಿಸಬೇಕು ಎಂಬ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ತರಗತಿಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿ ಕಾಣಿಸ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ವಾಕ್ಯವೃಂದ 1. ಹಾವುಗಳು ಪ್ರಾಣಿಗಳ ಸರೀಸೃಪಗಳ ವರ್ಗಕ್ಕೆ ಸೇರಿವೆ. ಈ ಗುಂಪು ಮೊಸಳೆಗಳು, ಹಲ್ಲಿಗಳು, ಆಮೆಗಳನ್ನೂ ಒಳಗೊಂಡಿದೆ. ಹಾವುಗಳು ಕಾಡುಗಳಲ್ಲಿ, ಮರುಭೂಮಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಬಹುತೇಕ ಎಲ್ಲ ಕಡೆಯೂ ಕಂಡುಬರುತ್ತವೆ. ವರ್ಷಪೂರ್ತಿ ಹಿಮದಿಂದ ಕೂಡಿದ ನೆಲವಿರುವ ಸ್ಥಳಗಳಲ್ಲಿ ಅವು ಬದುಕುಳಿಯುವುದಿಲ್ಲ. ಹಾವು ಬಹಳ ಮಂದದೃಷ್ಟಿಯನ್ನು ಹೊಂದಿದೆ. ನೋಡಿ ಮಕ್ಕಳೇ, ಹಾವುಗಳು ಪ್ರಾಣಿಗಳ ಸರೀಸೃಪಗಳ ವರ್ಗಕ್ಕೆ ಸೇರಿವೆ. ವರ್ಗ ಅಂದರೆ ಗುಂಪು. ಈ ಒಂದು ಸರೀಸೃಪಗಳ ಒಂದು ಗುಂಪಿನಲ್ಲಿ ಹಾವುಗಳು ಸೇರಿವೆ. ಇವುಗಳಲ್ಲದೆ ಈ ಸರೀಸೃಪಗಳ ಒಂದು ಗುಂಪಿನಲ್ಲಿ ಮೊಸಳೆಗಳು, ಹಲ್ಲಿಗಳು, ಆಮೆಗಳು ಕೂಡ ಸೇರಿವೆ. ಹಾವುಗಳು ಕಾಡುಗಳಲ್ಲಿ, ಮರುಭೂಮಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಬಹುತೇಕ ಎಲ್ಲ ಕಡೆಯೂ ಕಂಡುಬರುತ್ತವೆ. ಇವು ವರ್ಷಪೂರ್ತಿ ಹಿಮದಿಂದ ಕೂಡಿದ ಪ್ರದೇಶದಲ್ಲಿ ಅಥವಾ ನೆಲದಲ್ಲಿ ಸ್ಥಳಗಳಲ್ಲಿ ಅವು ಬದುಕುಳಿಯುವುದು ಕಷ್ಟ ಸಾಧ್ಯ. ಬದುಕು ಪದದ ಅರ್ಥ ಜೀವಿಸು. ಬದುಕು ಪದದ ಅರ್ಥ ಜೀವಿಸು. ಹಾವುಗಳು ಬಹಳ ಮಂದ ದೃಷ್ಟಿಯನ್ನು ಹೊಂದಿರ್ತವೆ. ಮಂದ ಅಂತ ಕೇಳಿದಾಗ ಅಸ್ಪಷ್ಟವಾಗಿ ಕಾಣ್ತವೆ. ವಸ್ತುಗಳು ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ, ಅವುಗಳಿಗೆ ಅಸ್ಪಷ್ಟವಾಗಿ ಕಾಣ್ತವ. ಅದಕ್ಕಾಗಿ ಹಾವುಗಳು ಮಂದದೃಷ್ಟಿಯನ್ನು ಹೊಂದಿವೆ. ಇದು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಆಹಾರವನ್ನು ಹುಡುಕಲು ತನ್ನ ಇತರೆ ಇಂದ್ರಿಯಗಳನ್ನು ಬಳಸುತ್ತದೆ. ಹಾವುಗಳು ಏನು ಮಾಡ್ತಾವಂದರೆ ಕೆಲವೊಂದಿಷ್ಟು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಆಹಾರವನ್ನು ಹುಡುಕಲು ತನ್ನ ಇತರೆ ಇಂದ್ರಿಯಗಳನ್ನು ಬಳಸಿಕೊಳ್ಳುತ್ತದೆ. ಈಗ ಮಾನವರಲ್ಲಿ ಕಂಡುಬರ್ತಕ್ಕಂತಹ ಇಂದ್ರಿಯಗಳು ಏನಿದಾವಲ್ಲ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳು ಯಾವ ರೀತಿಯಾಗಿ ಮಾನವನ ಒಂದು ದೇಹದಲ್ಲಿ ಕಂಡು ಬರ್ತವೆ, ಅದೇ ರೀತಿಯಲ್ಲಿ ಹಾವಿನ ಒಂದು ದೇಹದಲ್ಲಿ ಇಂದ್ರಿಯಗಳಿರುತ್ತಲ್ಲ, ಆ ಇಂದ್ರಿಯಗಳ ಸಹಾಯದಿಂದ ಆಹಾರವನ್ನು ಹುಡುಕಲು ಮತ್ತು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಇವುಗಳನ್ನು ಬಳಕೆ ಮಾಡಿಕೊಳ್ಳುತ್ತದೆ. ಕೆಲವು ಹಾವುಗಳು ತಮ್ಮ ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸುತ್ತವೆ. ಕೆಲವೊಂದಿಷ್ಟು ಹಾವುಗಳು ಏನು ಮಾಡ್ತವೆ, ಮೂಗಿನ ಸಹಾಯದಿಂದ ವಾಸನೆಯನ್ನು ಗ್ರಹಿಸುತ್ತವೆ. ಆದರೆ ಬಹುತೇಕ ಹಾವುಗಳು ತಮ್ಮ ನಾಲಿಗೆಯ ಮೂಲಕ ವಾಸನೆಯನ್ನು ಗ್ರಹಿಸುತ್ತವೆ. ಇನ್ನು ಕೆಲವೊಂದಿಷ್ಟು ಹಾವುಗಳು ಏನು ಮಾಡ್ತಾವಂದರೆ ನಾಲಿಗೆಯ ಮೂಲಕ ವಾಸನೆಯನ್ನು ಗ್ರಹಿಸುತ್ತವೆ. ನಾಲಿಗೆಯ ಮೂಲಕ ವಾಸನೆಯನ್ನು ಗ್ರಹಿಸುತ್ತವೆ ಅಥವಾ ಕಂಡು ಹಿಡಿತವೆ. ಅದೇ ರೀತಿಯಲ್ಲಿ ಈ ಹಾವಿನ ದೇಹವು ಕೋಶದ ಪದರುಗಳಿಂದ ರಚಿತವಾದ ಉರುಪೆಯನ್ನು ಹೊಂದಿರುತ್ತದೆ. ಈ ಹಾವಿನ ದೇಹವು ಏನು ಮಾಡುತ್ತೆ ಅಂದರೆ ಕೋಶ ಪದರುಗಳಿಂದ ರಚಿತವಾಗಿರುತ್ತೆ. ಆ ರಚಿತವಾಗಿರ್ತಕ್ಕಂತಹ ಒಂದು ಭಾಗ ಏನಾಯಿತು, ಉರುಪೆಯನ್ನು ಹೊಂದಿರುತ್ತೆ. ಪ್ರತಿ ವರ್ಷಕ್ಕೆ ಕೆಲವು ಬಾರಿ ಹಾವು ತನ್ನ ಚರ್ಮದ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತದೆ. ಪ್ರತಿ ವರ್ಷಕ್ಕೆ ಕೆಲವು ಬಾರಿ 1 ರಿಂದ 2 ಸಲ ಏನು ಮಾಡುತ್ತೆ, ಅದು ತನ್ನ ಚರ್ಮದ ಹೊರ ಭಾಗದ
ಮೃತ ಚರ್ಮವನ್ನು ಹೊರಹಾಕುತ್ತದೆ. ಮೃತ ಚರ್ಮ ಅಂತ ಕೇಳಿದಾಗ ನಾವು ಇಲ್ಲಿ ಗ್ರಾಮೀಣ ಭಾಗದಾಗ ಏನು ಮಾಡ್ತೀವಿ, ಕೆಲವೊಂದಿಷ್ಟು ಹಾವುಗಳು ಏನು ಮಾಡ್ತಾವೆ, ಪರಿಯನ್ನು ಬಿಡ್ತಾವೆ ಅಂತ ಹೇಳ್ತೀವಿ. ಆ ಪರಿಯನ್ನು ಏನು ಮಾಡ್ತಾವ, ತನ್ನ ದೇಹದಿಂದ ಹೊರಹಾಕ್ತಾವ. ಅದನ್ನು ನಾವೇನು ಕರಿತೀವಿ, ಮೃತ ಚರ್ಮ ಅಂತ ಕರಿತೀವಿ. ಅದೇ ರೀತಿ ಕೆಳಗಿನ ಕೋಶಗಳು ಏಕಕಾಲದಲ್ಲಿ ಹಾವಿನ ರಕ್ಷಣಾತ್ಮಕ ಹೊದಿಕೆಯನ್ನು ಹೊರಪದರವನ್ನು ರೂಪಿಸುತ್ತದೆ. ಕೆಳಗಿರ್ತಕ್ಕಂತಹ ಕೋಶಗಳು ಏಕಕಾಲದಲ್ಲಿ ಹಾವಿನ ರಕ್ಷಣಾತ್ಮಕ ಹೊದಿಕೆಯ ಹೊರಪದರವನ್ನು ರಚಿಸಿಕೊಳ್ತವೆ ಎಂಬುದು ಈ ಒಂದು ಗದ್ಯ ಭಾಗ ತಿಳಿಸಿಕೊಡುತ್ತೆ. ಹಾಗಾದರೆ ಈ ಒಂದು ಗದ್ಯ ಭಾಗ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ, ಈ ಗದ್ಯ ಭಾಗಕ್ಕೆ ನೀಡಲಾದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಕೆಳಗಡೆ ಕೊಡಲಾಗಿದೆ. ಅವುಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಹಾವುಗಳನ್ನು ಡ್ಯಾಶ್ ಎನ್ನುತ್ತಾರೆ. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಆಪ್ಷನ್ಸ್ ಎ ಹಲ್ಲಿಗಳು, ಆಪ್ಷನ್ಸ್ ಬಿ ಉರುಪೆಗಳು, ಆಪ್ಷನ್ ಸಿ ಸರೀಸೃಪಗಳು, ಆಪ್ಷನ್ಸ್ ಡಿ ಆಮೆಗಳು. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಈ 4 ಆಪ್ಷನ್ಸ್ಗಳಲ್ಲಿ ಹಲ್ಲಿಗಳು ಮತ್ತು ಆಮೆಗಳು ಇವು ಸರೀಸೃಪಗಳ ಒಂದು ವರ್ಗಕ್ಕೆ ಅಥವಾ ಗುಂಪಿಗೆ ಸೇರುತ್ತವೆ. ಉರುಪೆ ಎಂಬುದು ಹಾವಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಭಾಗ. ಹಾಗಾದರೆ ಹಾವುಗಳನ್ನು ಅಲ್ಲಿ ಯಾವ ಗುಂಪಿಗೆ ಸೇರುವಂತ ತಿಳ್ಕೊಬೇಕು ನಾವು. ಹಾವುಗಳು ಸರೀಸೃಪಗಳು ಗುಂಪಿಗೆ ಸೇರವ, ಅದಕ್ಕೆ ಹಾವುಗಳನ್ನು ನಾವು ಸರೀಸೃಪಗಳು ಎಂದು ಕರಿತೀವಿ. ಹಾಗಾದರೆ ಆಪ್ಷನ್ಸು ಸಿ ಇಲ್ಲಿ ಸರಿಯಾಗುತ್ತೆ. ಮುಂದೆ ಬರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನೋಡೋಣ, ಗಮನಿಸಿ ನೋಡ್ರಿ. ಪ್ರಶ್ನೆ ಸಂಖ್ಯೆ 2, ಹಾವುಗಳು ಎಲ್ಲಿ ಬದುಕುಳಿಯುವುದಿಲ್ಲ ಎಂಬುದು ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಇದಾವ. ಆಪ್ಷನ್ಸ್ ಎ ಹಿಮದಿಂದ ಕೂಡಿದ ಸ್ಥಳಗಳು, ಆಪ್ಷನ್ಸ್ ಬಿ ಮರುಭೂಮಿ, ಆಪ್ಷನ್ ಸಿ ಅರಣ್ಯಗಳು, ಆಪ್ಷನ್ಸ್ ಡಿ ಕೆರೆಗಳು. ನಾವು ಗದ್ಯ ಭಾಗವನ್ನು ಓದುವಂತಹ ಸಂದರ್ಭದಲ್ಲಿ ಹಾವುಗಳು ಮರುಭೂಮಿಗಳಲ್ಲಿ ವಾಸ ಮಾಡ್ತವೆ, ಅರಣ್ಯಗಳಲ್ಲಿ ವಾಸ ಮಾಡ್ತವೆ, ಕೆರೆಗಳಲ್ಲಿ ವಾಸ ಮಾಡುತ್ತವೆ. ಅಲ್ಲಿ ವರ್ಷಪೂರ್ತಿ ಹಿಮದಿಂದ ಕೂಡಿದಂತಹ ಸ್ಥಳಗಳಲ್ಲಿ ಮಾತ್ರ ಹಾವುಗಳು ಬದುಕುಳಿಯಲು ಅಥವಾ ಜೀವಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಎರಡನೇ ಪ್ರಶ್ನೆಗೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾಗುತ್ತೆ. ನಂತರದ ಪ್ರಶ್ನೆ ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ, ಹಾವುಗಳು ಮಂದ ಡ್ಯಾಶ್ ಹೊಂದಿವೆ. ನಾವು ಗದ್ಯ ಭಾಗದಲ್ಲಿ ನೋಡುವಾಗ ಕೊನೆಯದಾಗಿ ಹಾವುಗಳು ಮಂದ ದೃಷ್ಟಿಯನ್ನು ಹೊಂದಿವೆ ಅಂತ ಹೇಳಿದ್ವಿ. ಅವು ಸ್ಪಷ್ಟವಾಗಿ ನೋಡೋದಿಲ್ಲ, ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಅಂತ ಹೇಳಿದ್ವಿ. ಅದೇ ರೀತಿ ನೋಡ್ರಿ, ಸಂಬಂಧಪಟ್ಟಂಥ ಆಪ್ಷನ್ಸ್ ಯಾವುದು ಕರೆಕ್ಟ್ ಆಗುತ್ತೆ ನೋಡೋಣ ಇಲ್ಲಿ. ಆಪ್ಷನ್ಸ್ ಎ ವಾಸನೆ ಗ್ರಹಿಸುವುದು, ಆಪ್ಷನ್ಸ್ ಬಿ ಕೇಳಿಸಿಕೊಳ್ಳುವಿಕೆ, ಆಪ್ಷನ್ ಸಿ ಸ್ಪರ್ಶ ಇಂದ್ರಿಯ, ಆಪ್ಷನ್ಸ್ ಡಿ ದೃಷ್ಟಿ. ಹಾಗಾದರೆ ಆಪ್ಷನ್ಸ್ ಎ ಇಲ್ಲಿ ಆಗೋದಿಲ್ಲ, ವಾಸನೆಯನ್ನು ಗ್ರಹಿಸುವಿಕೆ ಆಗೋದಿಲ್ಲ. ಆಪ್ಷನ್ಸ್ ಬಿ ಕೇಳಿಸಿಕೊಳ್ಳುವಿಕೆಯೂ ಆಗೋದಿಲ್ಲ. ಆಪ್ಷನ್ ಸಿ ಸ್ಪರ್ಶ ಇಂದ್ರಿಯನೂ ಆಗೋದಿಲ್ಲ. ಇಲ್ಲಿ ಆಪ್ಷನ್ ಡಿ ಏನಿದೆ ದೃಷ್ಟಿ, ಹಾವುಗಳು ಮಂದ ದೃಷ್ಟಿಯನ್ನು ಹೊಂದಿವೆ. ಇಲ್ಲಿ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗುತ್ತೆ. ನಂತರದ ಪ್ರಶ್ನೆಗೆ ಹೋಗೋಣ. ಈಗ ನಂತರದ ಪ್ರಶ್ನೆ, ಹಾವನ್ನು ಗಾಯಗಳಿಂದ ಡ್ಯಾಶ್ ರಕ್ಷಿಸುತ್ತದೆ. ರಕ್ಷಿಸುತ್ತದೆ ಎಂಬುದಿಲ್ಲಿ ಪ್ರಶ್ನೆಯಾಗಿದೆ. ಆಪ್ಷನ್ಸ್ ಎ ನಾಲಿಗೆ, ಆಪ್ಷನ್ಸ್ ಬಿ ಉರುಪೆ, ಆಪ್ಷನ್ ಸಿ ಮೃತ ಚರ್ಮ, ಆಪ್ಷನ್ಸ್ ಡಿ ಮೂಗು. ಈ ನಾಲಿಗೆ ಮತ್ತು ಮೂಗುಗಳು ವಾಸನೆಯನ್ನು ಗ್ರಹಿಸಲು ಸಹಾಯ ಮಾಡ್ತವೆ. ಹಾಗಿದ್ದಲ್ಲಿ ಇವೆರಡು ಆಪ್ಷನ್ಸ್ಗಳು ಆಗೋದಿಲ್ಲ. ಈಗ ಉಳಿದಂತಹ 2 ಆಪ್ಷನ್ಸ್ಗಳು ಯಾವುವು, ಬಿ ಮತ್ತು ಸಿ. ಇದರಲ್ಲಿ ನಾವೇನು ಮಾಡ್ತೀವಿ, ಯಾವ ಆಪ್ಷನ್ಸ್ ಸರಿ ಇದೆ ಅಂತ ಕಂಡುಹಿಡಬೇಕಾಗುತ್ತೆ. ಮೊದಲನೇದಾಗಿ ಬಿ, ಹಾವುಗಳು ಎಂಬುತ್ತವ ತಮ್ಮದೇ ಒಂದು ದೇಹದಲ್ಲಿ ಒಂದು ವಿಶೇಷವಾದ ಅಂಗವನ್ನು ಹೊಂದಿರುತ್ತೆ. ಅದು ದೇಹದ ಒಂದು ರಕ್ಷಣೆಗೆ
ಸಹಾಯಕವಾಗುತ್ತೆ. ಅದೇ ಏನಪ್ಪ ಅಂದರೆ ರೂಪೆಗಳು. ಇಲ್ಲಿ ಬಿ ಆಪ್ಷನ್ಸ್ ಏನಾಗುತ್ತೆ, ಇಲ್ಲಿ ಸರಿಯಾಗುತ್ತೆ. ಇದು ಮೃತ ಚರ್ಮವು ಅಂತ ಕೇಳಿದಾಗ ಅದು ಹಾವು ಏನು ಮಾಡುತ್ತೆ, ಪ್ರತಿ ವರ್ಷದಲ್ಲಿ ಕೆಲವು ಬಾರಿ ಮಾಡುತ್ತೆ, ಅದನ್ನು ಹೊರ ಹಾಕುತ್ತೆ, ತನ್ನ ಚರ್ಮದಿಂದ ದೇಹದಿಂದ ಹೊರ ಹಾಕುತ್ತೆ. ಅದು ಕೂಡ ಇದು ಆಗೋದಿಲ್ಲ. ಇಲ್ಲಿ ಗಾಯಗಳಿಂದ ರಕ್ಷಿಸುವಂತಹ ಒಂದು ಅಂಗ ಯಾವುದಪ್ಪ ಅಂದರೆ ಉರುಪೆ. ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಬದುಕು ಪದದ ಅರ್ಥ. ನಾನು ನಿಮಗೆ ಮೊದಲೇ ಹೇಳಿದೆ, ಗದ್ಯ ಭಾಗವನ್ನು ಹೇಳುವಂತಹ ಸಂದರ್ಭದಲ್ಲಿ ಬದುಕು ಅಂದರೆ ಜೀವಿಸು. ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ? ಆಪ್ಷನ್ಸ್ ಎ ಜೀವಿಸು, ಆಪ್ಷನ್ಸ್ ಬಿ ಚಲನೆ, ಆಪ್ಷನ್ ಸಿ ತಪ್ಪಿಸಿಕೊಳ್ಳು, ಆಪ್ಷನ್ಸ್ ಡಿ ಸಂಬಂಧಿತ ಎಂಬುದಿದೆ. ಅದೇ ರೀತಿ ನೋಡ್ರಿ, ಆಪ್ಷನ್ಸ್ ಏನಿದೆ, ಜೀವಿಸು ಅಂತಿದೆ. ಹಾಗಾದರೆ ಬದುಕು ಎಂಬ ಪದದ ಅರ್ಥ ಜೀವಿಸು. ಹಾಗಾದರೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸುತ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮ್ಮ ಒಂದು ಫೋನಿಗೆ ಬರಬೇಕಪ್ಪ ಅಂದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಎಲ್ಲರೂ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ನವೋದಯ ಒಂದು ಶಾಲೆಗೆ ಆಯ್ಕೆ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್.